ಹೆಣ್ ಕೊಡಕ್ ಹೋದ್ರು ಸಿವಿಲ್ ಕೇಳ್ತಾರೆ. ಆ ತರ ಪರಿಸ್ಥಿತಿ ಬಂದಿದೆ. ಕುಣಿಗಲ್ ತಾಲೂಕಲ್ಲಿ 3-4 ಏರಿಯಾಗಳು ನೆಗೆಟಿವ್ ಏರಿಯಾ ಇದೆ. ಊರ ಹೆಸರೆಲ್ಲ ಹೇಳೋದ್ ಬೇಕಾಗಿಲ್ಲ. ಇಲ್ಲ ಅಂದ್ರೆ ವೇಸ್ಟ್ ಇವತ್ತು ಜೀವನ. ಹೇಳ್ತಾ ಇದೀನಿ ಕೇಳಿ. ಬಿಸ್ನೆಸ್ ದಾರೆ ನಾವು ಸರ್ಕಾರಕ್ಕೆ ಟ್ಯಾಕ್ಸ್ ನ ಕಟ್ಟೋದು. ನೀವು ಕೊಡುವಂತ ಟ್ಯಾಕ್ಸ್ ಅಮೌಂಟ್ ನಾವು ಸರ್ಕಾರಕ್ಕೆ ನಾವು ಪಾವತಿ. ನಮಸ್ಕಾರ. ಕುಣಿಗಲಿಂದ ಶಿವಶಕ್ತಿ ಮೊಬೈಲ್ಸ್ ಮತ್ತೆ ಕಮರ್ಷಿಯಲ್ಸ್ ಇಂದ ಅರುಣ್ ಅನ್ಬಿಟ್ಟು ಇದೇನು ವಿಡಿಯೋ ಮಾಡ್ತಾ ಇದೀನಿ, ಇದೆಲ್ಲರಿಗೂ ಯೂಸ್ ಆಗಂತದ್ದು. ಮತ್ತೆ ಬಿಸ್ನೆಸ್ ಪೀಪಲ್ಸ್ ಪಡ್ತಾ ಇರೋ ನೋವ್ನ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿ ಹೇಳ್ತಾ ಇದೀನಿ. ನೋಡಿ, ಗ್ರಾಹಕರು ನಿಮ್ಮಿಂದ, ನಾವು ನಮ್ಮಿಂದ ಏನಿಲ್ಲ. ನೀವು ಬಂದು ವ್ಯಾಪಾರ ಮಾಡೋದ್ರಿಂದ ಎಲ್ಲಾ ರಿಟೇಲರ್ಸ್ ಆಗ್ಲಿ, ಅಂಗಡಿಗಳು, ಶೋರೂಮ್ಗಳು ನಡೀತಾ ಇರೋದು ನಿಮ್ ಗ್ರಾಹಕರಿಂದ. ಬಟ್ ಗ್ರಾಹಕರಿಂದ ಸ್ವಲ್ಪ ಲೋಪದೋಷಗಳು ಆಗ್ತಾ ಇರೋದ್ರಿಂದ ಬಿಸ್ನೆಸ್ ಮೇಲೆ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ. ಮುಂದೊಂದು ದಿನದಲ್ಲಿ ಈ ಬಿಸ್ನೆಸ್ ಮಾಡೋದಕ್ಕೆ ಆಗಲ್ಲ, ಆ ತರ ಪರಿಸ್ಥಿತಿ ಬರ್ತಾ ಇದೆ. ಏನ್ ರೀಸನ್ ಅಂದ್ರೆ ಹೇಳ್ತೀನಿ ಕೇಳಿ. ಯಾರು ಇದು ಪರ್ಟಿಕ್ಯುಲರ್ ಆಗಿ ನಿಮ್ಗೆ ಅಂತ ತಿಳ್ಕೊಬೇಡಿ. ಇದು ಎಲ್ಲರಿಗೂ ಅನ್ವಯ ಆಗುತ್ತೆ, ಇನ್ಕ್ಲೂಡಿಂಗ್ ನಾನು ಸೇರಿ, ನೀವು ಸೇರಿ ಎಲ್ಲರಿಗೂ ಅನ್ವಯ ಆಗುತ್ತೆ ವಿಡಿಯೋ. ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ, ಎಲ್ಲರಿಗೂ ತಿಳುವಳಿಕೆ ಬರ್ಲಿ. ಇವತ್ತಿನ ಕಾಲದಲ್ಲಿ ಸಿವಿಲ್ ಇಲ್ಲ ಅಂದ್ರೆ ಏನು ಆಗ್ತಾ ಇಲ್ಲ. ಇವತ್ತು ಕ್ಯಾಶ್ ಟ್ರಾನ್ಸಾಕ್ಷನ್ ನಿಂತೋಗಿದೆ. ಎಲ್ಲಾ ಮಾರ್ಕೆಟ್ ಅಲ್ಲಿ ಎಲ್ಲ ಆನ್ಲೈನ್ ಟ್ರಾನ್ಸಾಕ್ಷನ್ ಜಾಸ್ತಿ ಇರೋದ್ರಿಂದ ಸಿವಿಲ್ ಇದ್ರೆ ನಿಮ್ಗೆ ಎಲ್ಲಿ ಬೇಕಾದ್ರೂ ಲೋನ್ ಸಿಗುತ್ತೆ, ಬಿಸ್ನೆಸ್ ಮಾಡ್ಬೋದು, ಮನೆ ಕಟ್ಟೋದಾಗ್ಲಿ, ಕಾರ್ ತಗೊಳ್ಳೋದಾಗ್ಲಿ, ವೆಹಿಕಲ್ ತಗೊಳ್ಳೋದಾಗ್ಲಿ, ಇನ್ನೊಂದಾಗ್ಲಿ ಎಲ್ಲ ಇದೆ. ಬಟ್ ಸಿವಿಲ್ ನ ಜನ ಕಳ್ಕೊತಾ ಇದ್ದಾರೆ. ಯಾಕೆ ಅಂದ್ರೆ ನೋಡಿ, ಸಣ್ಣ ಪುಟ್ಟ ಈಗ ಸುಮ್ಮನೆ ಉದಾಹರಣೆ ಕೊಡ್ತೀನಿ. ಒಂದ್ ಮೊಬೈಲ್ ತಗೊಂಡಿರ್ತೀರಾ, ಇಲ್ಲ ಒಂದ್ ಟಿವಿ ತಗೊಂಡಿರ್ತೀರಾ, ಫ್ರಿಜ್ ತಗೊಂಡಿರ್ತೀರಾ. ಈ ಮೈಕ್ರೋ ಫೈನಾನ್ಸ್ ಒಂದ್ ಸ್ವಲ್ಪ ಇಶ್ಯೂ ಆದ್ಮೇಲೆ ಜನ ಕಟ್ಟಲ್ಲ, ಸ್ವಲ್ಪ ದಬ್ಬಾಳಿಕೆ ಮಾಡ್ತಾರೆ. ಈಗ EMI ಗೆ ಹೋದ್ರೆ, ಮನೆ ಬಾಗ್ಲಿಗೆ ಹೋದ್ರೆ ವಿಡಿಯೋ ಮಾಡೋದು, ನೀವ್ ಯಾಕೆ ಬರ್ತೀರಾ, ಯಾಕೆ ಕಟ್ಸ್ಕ, ನಾವು ಕೊಟ್ಟಾಗ ಇಸ್ಕೊಳ್ಳಿ, ಆ ತರ ಎಲ್ಲ ಮಾಡ್ತಿರ್ತಾರೆ. ಬಟ್ ಸಾಲ ಕೊಡೋಂತ ಈ ಬಿಸ್ನೆಸ್ ಇವತ್ತು ಯಾವ್ದಕ್ಕೆ ಆಗ್ಲಿ ಟ್ಯಾಕ್ಸ್ ರೂಪಾಂತರ ಹೋಗ್ತಾ ಇದ್ರೆ ಫೈನಾನ್ಸ್ ಕಂಪ್ನಿಗಳು ತುಂಬಾ ಮುಖ್ಯ. ಬಟ್ ನಮ್ದು ಇದೆಲ್ಲ ಡ್ಯೂರಬಲ್ ಲೋನ್ಸ್ ಬರುತ್ತೆ. ಟಿವಿ ಆಗ್ಲಿ, ಮೊಬೈಲ್ ಆಗ್ಲಿ, ಫ್ರಿಡ್ಜ್ ಆಗ್ಲಿ, ವಾಷಿಂಗ್ ಮಿಷಿನ್ ಆಗ್ಲಿ, ಫರ್ನಿಚರ್ಸ್ ಆಗ್ಲಿ, ಸೈಕಲ್ಸ್ ಆಗ್ಲಿ, ಏನೇ ಆದ್ರೂ ಇದು ಕಾರ್ ಆಗ್ಲಿ, ವೆಹಿಕಲ್ ಆಗ್ಲಿ, ಇವೆಲ್ಲ ಡ್ಯೂರಬಲ್ ಲೋನ್ಸ್ ಬರುತ್ತೆ. ಯಾರು ನಿಮ್ಗೆ ದುಡ್ಡು ಹಾಕಿ ದುಡ್ಡು ಕೇಳಲ್ಲ. ಫೈನಾನ್ಸ್ ಮೀಟರ್ ಬಡ್ಡಿ ತರ ಇರಲ್ಲ, ಕನ್ಸ್ಯೂಮರ್ ಲೋನ್. ನೋಡಿ, ಇವತ್ತು ಒಂದು iPhone 16 Plus ಮಾರ್ಬೇಕಂದ್ರೆ ತುಂಬಾ ಕಷ್ಟ ಇತ್ತು. ಇವತ್ತು ಈಸಿಯಾಗಿ ಸಿಗುತ್ತೆ, ಈಸಿಯಾಗಿ ಸಿಗ್ತಾ ಇದೆ. ಇವತ್ತು ಒಂದು ಐಫೋನ್ ತಗೋಬೇಕಂದ್ರೆ ನೋಡಿ, ₹1,00,000 ಫೋನ್ 24 ತಿಂಗಳು EMI ಕೊಡ್ತಾರೆ. ಬರೇ ನಿಮ್ಗೆ ₹1,00,000 ಫೋನ್ 1,02,000, 1,03,000, 1,04,000 ಆಗುತ್ತೆ. 2 ಇಯರ್ಸ್ EMI ಕೊಡ್ತಾರೆ. ಈ ಈ ಕೊಡಂತ ಕಂಪ್ನಿಗಳು ಬಜಾಜ್ ಆಗ್ಲಿ, TVS ಆಗ್ಲಿ, IDFC ಆಗ್ಲಿ, HDB ಆಗ್ಲಿ, ಇವರೆಲ್ಲ ಸೋರ್ಸ್ ಮಾಡ್ಕೊಡ್ತಾ ಇರೋದು ಕಸ್ಟಮರ್ಗೋಸ್ಕರ. ಮಾಡ್ಕೊಟ್ಟಿರ್ತೀರಾ, ನಾವು EMI ಕೊಟ್ಟಿರ್ತೀವಿ ಬಿಸ್ನೆಸ್ಗೆ, ನಾಳೆ ದಿನ ಲೋನ್ ಕಟ್ಟಲ್ಲ, ಬೌನ್ಸ್ ಆಗುತ್ತೆ, ನಮಗೂ ವ್ಯಾಲ್ಯೂ ಕಮ್ಮಿ ಆಗುತ್ತೆ, ಕಸ್ಟಮರ್ ಸಿವಿಲ್ ಹೋಗುತ್ತೆ. ಕ್ರಮೇಣ ಆ ಏರಿಯಾದಲ್ಲಿ ಬೌನ್ಸ್ ಆಗ್ತಾ ಇದ್ರೆ ಏನಾಗುತ್ತೆ, ಆ ಏರಿಯಾನ ಕೋರ್ಟ್ ನೆಗೆಟಿವ್ ಏರಿಯಾ ಅಂತ ಮಾಡ್ತಾರೆ. ಎಸ್ಪೆಷಲಿ ನಮ್ ಕುಣಿಗಲ್ ತಾಲೂಕಲ್ಲಿ 3-4 ಏರಿಯಾಗಳು ನೆಗೆಟಿವ್ ಏರಿಯಾ ಇದೆ. ಊರ ಹೆಸರೆಲ್ಲ ಹೇಳೋದ್ ಬೇಕಾಗಿಲ್ಲ ಇದರಲ್ಲಿ. ಬಟ್ ಆದ್ರೂ ಹೇಳ್ತಾ ಇದೀನಿ ನಿಮ್ಗೆ, ಯಾವ್ದು ಆ ತರ ಆಗಿದೆ ಈಗ ಆಲ್ರೆಡಿ ಕಂಡೀಷನ್. ನಾಳೆ ದಿನ ಸೇಲ್ ಮಾಡೋದಕ್ಕಾಗಲ್ಲ. ಹುಡುಗರು ಶೋರೂಮ್ ಅಲ್ಲಿ 5-6 ಜನ ಹುಡುಗರು ಕೆಲಸ ಮಾಡ್ತಾರೆ, ನಾವು ಬಾಡಿಗೆ ಕಟ್ಟಬೇಕು, ನಮ್ ಜೀವನ ಇರುತ್ತೆ, ಫೈನಾನ್ಸ್ ಅವ್ರ ಜೀವನ ಇರುತ್ತೆ, ಫೈನಾನ್ಸ್ ಕಲೆಕ್ಷನ್ ಹುಡುಗರ ಜೀವನ ಇರುತ್ತೆ, ಫೈನಾನ್ಸ್ ಮಾಡ್ಕೊಡೋರು ಜೀವನ ಇರುತ್ತೆ. ಎಷ್ಟು ಜನ ವರ್ಕರ್ ನಿಮ್ಗೆ ಫೋನ್ ಕೊಡೋದಕ್ಕೆ ಎಷ್ಟು ಜನ ಕೆಲಸ ಮಾಡ್ತಾ ಇರ್ತಾರೆ ಅಂದ್ರೆ ಅದು ನಿಮ್ಗೆ ಗೊತ್ತಿರಲ್ಲ. ಒಂದು ಶೋರೂಮ್ ನಡಿಬೇಕಂದ್ರೆ ಎಷ್ಟು ಪ್ರಾಬ್ಲಮ್ ಇರುತ್ತೆ, ಎಷ್ಟು ನಾವು ಕಷ್ಟಪಟ್ಟು ಬಿಸ್ನೆಸ್ ನ ಬಿಲ್ಡ್ ಮಾಡಿರ್ತೀವಿ. ಈ ಫೈನಾನ್ಸರ್